ಡಿಕೆ ಶಿವಕುಮಾರ್ ಬಿಜೆಪಿ ಸೇರ್ಪಡೆ ವದಂತಿ ನಿಜ ಆಗುತ್ತಾ? ಡಿಕೆಶಿ ಬಿಜೆಪಿ ಸೇರ್ಪಡೆಗೆ ನಡೀತಿದೆಯಾ ಪ್ಲಾನ್? ತೆರೆ ಹಿಂದೆಯೇ ನಡೀತಿದೆಯಾ ನಾನಾ ಕಸರತ್ತು? ಡಿಕೆಶಿಯನ್ನ ಕರೆ ತರಲು ಹೈಕಮಾಂಡ್ ಮುಂದಾಗಿದೆಯಾ? ಡಿಕೆಶಿ ಬಿಜೆಪಿ ಸೇರ್ಪಡೆಗೆ ಇದೆಯಾ ಹೈಕಮಾಂಡ್ನ ಅಭಯ? ಹಾಗಾದ್ರೆ ಡಿಕೆ ಶಿವಕುಮಾರ್ ನಿರಂತರವಾಗಿ ಕೇಸರಿ ಕಲಿಗಳನ್ನು ತೃಪ್ತಿಪಡಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಸಿದ್ದು ಬಣದ ವಿರುದ್ಧ ಷಡ್ಯಂತ್ರವನ್ನ ಮಾಡ್ತಿದ್ದಾರಾ? ಡಿಕೆಶಿಯನ್ನ ಕರೆ ತರಲು ಹೈಕಮಾಂಡ್ ಮುಂದಾಗಿದೆಯಾ? ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಡಿಕೆಶಿ ಬಿಜೆಪಿ ಸೇರ್ಪಡೆಗೆ ಇದೆಯಾ ಹೈಕಮಾಂಡ್ನ ಅಭಯ? ಫ್ರೀಡಂ ಟಿವಿಗೆ ಸಿಕ್ಕಿದೆ ದೆಹಲಿ ಮೂಲಗಳ ಸ್ಫೋಟಕ ಮಾಹಿತಿ. ಹಾಗಾದ್ರೆ ಅಮಿತ್ ಶಾ ಭೇಟಿಯ ಹಿಂದೆ ಡಿಕೆಶಿ ಮನದಾಳದಲ್ಲಿದ್ದಂತಹ ತಾತ್ಪರ್ಯಗಳೇನು? ಡಿಕೆಶಿ ಬಿಜೆಪಿ ಸೇರ್ಪಡೆಗೆ ನಡೀತಿದೆಯಾ ಮಾಸ್ಟರ್ ಪ್ಲಾನ್? ತೆರೆ ಹಿಂದೆಯೇ ನಡೀತಾ ಇದೆಯಾ ನಾನಾ ಕಸರತ್ತುಗಳು? ಹಾಗಾದ್ರೆ ಏನಾಗ್ತಾ ಇದೆ ರಾಜ್ಯದ ಕಾಂಗ್ರೆಸ್ ಕೋಟೆಯಲ್ಲಿ? ಡಿಕೆಶಿಯನ್ನ ಕರೆ ತರೋದಕ್ಕೆ ಹೈಕಮಾಂಡ್ ಮುಂದಾಗಿದೆಯಾ? ಹಾಗಾದ್ರೆ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಡಿಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿ, ಒಕ್ಕಲಿಗರ ಏಕಮಾತ್ರ ನಾಯಕ ಆಗಬೇಕು ಅಂತ ಹೋರಾಡ್ತಿರುವವರ ಪೈಕಿ ಅಗ್ರಗಣ್ಯ ಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಕಾಣಿಸ್ಕೋತಾರೆ. ಎಚ್.ಡಿ. ಕುಮಾರಸ್ವಾಮಿನೇ ಏಕಮಾತ್ರ ನಾಯಕ ಅಲ್ಲ, ನಾನು ಕೂಡ ಏಕಮಾತ್ರ ನಾಯಕನಾಗಬೇಕು ಅಂತ ಓಡಾಡ್ತಾ ಇರತಕ್ಕಂತಹ ರಾಜಕಾರಣಿಗಳ ಪೈಕಿ ಡಿಕೆ ಶಿವಕುಮಾರ್ ಕೂಡ ಒಬ್ಬರು. ಆರಂಭದಲ್ಲಿ ಸಿಎಂ ಸ್ಥಾನಕ್ಕೆ ಕಣ್ಣಿಟ್ಕೊಂಡು ಕೂತಿದ್ರು. ಸಿಎಂ ಸ್ಥಾನ ಸಿಗೋದು ಸಂದೇಹ ಆದಾಗ ಕೆಪಿಸಿಸಿ ಸ್ಥಾನವನ್ನು ಬಿಟ್ಟು ಕೊಡೋದಕ್ಕೆ ಮುಂದಾಗಲಿಲ್ಲ. ಕೆಪಿಸಿಸಿ ಸ್ಥಾನವನ್ನು ಗಟ್ಟಿಗೊಳಿಸೋದಕ್ಕೆ ನಾನಾ ತರಹದ ಸರ್ಕಸ್ ಮಾಡಿದ್ರು, ನಾನಾ ತರಹದ ಲಾಬಿ ಮಾಡಿದ್ರು, ನಾನಾ ತರಹದ ಸೂತ್ರಗಳನ್ನು ಹೆಣೆದ್ರು. ಎಲ್ಲವೂ ವಿಫಲ ಆಗುತ್ತೆ ಅಂತ ಗೊತ್ತಾದಾಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಹೆದರಿಸೋದಕ್ಕೆ ಮುಂದಾದ್ರ. ಹೆದರಿಸೋದು ಹೇಗೆ? ತನ್ನದೇ ಪಕ್ಷ ಸ್ವಪಕ್ಷದ ನಾಯಕರನ್ನ ಹೆದರಿಸಬೇಕು ಅಂದ್ರೆ ಡಿಫ್ರೆಂಟ್ ಆದಂತಹ ಸೂತ್ರಗಳು ಕೈಯಲ್ಲಿರಬೇಕು. ಹಾಗಾದ್ರೆ ಡಿಫ್ರೆಂಟ್ ಆದ ಸೂತ್ರವನ್ನು ಆಯ್ಕೆ ಮಾಡ್ಕೊಂಡ್ರ ಡಿಕೆ ಶಿವಕುಮಾರ್? ಆಯ್ಕೆ ಮಾಡಿಕೊಂಡಿದ್ದು ಕೇಸರಿ ಕಲಿಗಳ ಜೊತೆ ಒಡನಾಟ ಇಟ್ಟುಕೊಳ್ಳೋ ರೀತಿ. ಡಿಕೆ ಶಿವಕುಮಾರ್ಗೆ ಇದೆಯಾ ಬಿಜೆಪಿ ಹೈಕಮಾಂಡ್ ಅಭಯ? ಡಿಕೆಶಿಯನ್ನ ಬಿಜೆಪಿ ಹೈಕಮಾಂಡ್ ಆಹ್ವಾನಿಸ್ತಾ ಇದೆಯಾ? ಜಗದ್ಗುರು ಜೊತೆ ಭೇಟಿಯಾಗ್ತಾರೆ. ಮನೆ ಬಾಗಿಲಿಗೆ ಜಗದ್ಗುರು ಬಂದು ಆಹ್ವಾನ ಮಾಡಿದ್ರೆ ಹೋಗದೆ ಇರಕ್ಕಾಗುತ್ತಾ ಅಂದ್ರು ಡಿಕೆ ಶಿವಕುಮಾರ್. ಕನಕಪುರ ಕ್ಷೇತ್ರದಲ್ಲಿ 99% ಬ್ರಾಹ್ಮಣರ ಓಟು ನನಗೆ ಬಂದಿದೆ, ನಾನು ಹಿಂದೂನೇ ಕಣ್ರಿ ಅಂದ್ರು. ಖಟ್ಟರ್ ಹಿಂದುತ್ವವಾದಿಯ ಹಾಗೆ ಮಾತನಾಡೋದಕ್ಕೆ ಶುರು ಮಾಡಿದ್ರು ಡಿಕೆ ಶಿವಕುಮಾರ್. ಅಲ್ಪಸಂಖ್ಯಾತರ ಮತ ಬ್ಯಾಂಕ್ ಮಾಡಿಕೊಂಡಿರುವ, ಅಲ್ಪಸಂಖ್ಯಾತರ ತುಷ್ಟೀಕರಣದಲ್ಲಿ ಬ್ಯುಸಿಯಾಗಿರುವ ಕಾಂಗ್ರೆಸ್ನಲ್ಲಿ ಈ ತರಹದೊಬ್ಬ ಹಿಂದೂ ಹುಲಿ ಯತ್ನಾಳ್ ಈ ತರಹದ ಮಾತನಾಡಿದ್ರೆ ಎಲ್ಲೂ ಶಾಕ್ ಆಗಲ್ಲ. ಬಸನಗೌಡ ಪಾಟೀಲ್ ಬಾಯಲ್ಲಿ ಬರೋ ತರಹದ ಮಾತುಗಳು ಡಿಕೆ ಶಿವಕುಮಾರ್ ಬಾಯಲ್ಲ. ಅಮಿತ್ ಶಾ ಜೊತೆ ನಗನಗುತ್ತ ಮಾತನಾಡ್ತಾರೆ. ಇದೇ ಅಮಿತ್ ಶಾ ರಾಹುಲ್ ಗಾಂಧಿಯನ್ನ ಪಪ್ಪು ಅಂತ ಕರೀತಾರೆ. ಸೋನಿಯಾ ಗಾಂಧಿಯನ್ನ ವಿಕೃತವಾಗಿ ಅಮಿತ್ ಶಾ ಸಾಕಷ್ಟು ಬಾರಿ ಕುಹಕವಾಡಿದ್ದಾರೆ. ಇಂದಿರಾ ಗಾಂಧಿಯ ಹತ್ಯೆಯ ಬಗ್ಗೆಯೂ ಕೂಡ ಸಾಕಷ್ಟು ಮೂದಲಿವಿಕೆ ಬಿಜೆಪಿಯ ನಾಯಕರಿಂದ ಕೇಳಲ್ಪಟ್ಟಿದೆ. ಹೀಗೆಲ್ಲ ಇದ್ರೂ ಕೂಡ ತನ್ನದೇ ಪಕ್ಷದ ನಾಯಕರನ್ನ ಅಪಮಾನಿಸಿದ ವ್ಯಕ್ತಿತ್ವವನ್ನು ಆಲಿಂಗನ ಮಾಡಿಕೊಳ್ತಾರೆ ಅನ್ನೋದಾದ್ರೆ ಡಿಕೆಶಿಗೆ ಆದಂತಹ ಭಂಡ ಧೈರ್ಯ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು, ಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿ ತೀರ್ಥ ಸ್ನಾನ ಮಾಡಿದ್ರೆ ದೇಶದ ಬಡತನ ನಿರ್ಮೂಲನೆ ಆಗುತ್ತಾ? ದೇಶದ ಭ್ರಷ್ಟಾಚಾರ ನಿರ್ಮೂಲನೆ ಆಗುತ್ತಾ? ಆದರೆ ಇದೇ ಕೆಪಿಸಿಸಿ ಅಧ್ಯಕ್ಷ ಕುಂಭಮೇಳಕ್ಕೋಗಿ ಸ್ನಾನ ಮಾಡ್ಕೊಂಡು ಬಂದ್ರು. ತನ್ನದೇ ಹೈಕಮಾಂಡ್ ನಾಯಕರನ್ನ ಓವರ್ಟೇಕ್ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಅದೇನೋ ಮನಸ್ಸಲ್ಲಿ ಇಟ್ಕೊಂಡು ಅದೇನೋ ತಾತ್ಪರ್ಯವನ್ನ ಈಡೇರಿಸಲು ಡಿಕೆ ಶಿವಕುಮಾರ್ ಹರಸಾಹಸ ಪಡ್ತಾ ಇದ್ದಾರೆ. ಹಾಗಾದ್ರೆ ರಾಜ್ಯದ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಕಮಲ ಬಂಗಲೆಯಲ್ಲಿ ಡಿಕೆಶಿಯ ನಡೆಯೇನು? ಡಿಕೆಶಿ ಬಿಜೆಪಿ ಸೇರ್ಪಡೆ ವದಂತಿಗೆ ತೆರೆ ಎಳೆದ ರಾಜ್ಯಾಧ್ಯಕ್ಷ. ಕ್ಷಿಪ್ರ ಕ್ರಾಂತಿಯಾಗಲಿದೆ, ಆದರೆ ಡಿಕೆಶಿ ಬಿಜೆಪಿಗೆ ಬರೋದಿಲ್ಲ. ಕಾಂಗ್ರೆಸ್ ಬೆಳವಣಿಗೆಗಳೇ ಇದಕ್ಕೆ ಮುನ್ಸೂಚನೆ ನೀಡುತ್ತಾ ಇದೆ. ಹೇಳುತ್ತಾ ಇರುವಂತಹದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷ. ಮಾರ್ಮಿಕವಾಗಿ ಹೇಳಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಶ್ರೀರಾಮುಲು ಹೇಳಿಕೆಗೆ ಉಲ್ಟಾ ಹೊಡೆದಿದ್ದೇಕೆ ವಿಜಯೇಂದ್ರ? ಯಾರು ಹೇಳಿದ್ದು ಸತ್ಯ, ಯಾರದ್ದು ಸುಳ್ಳು?
ಇದೆಂತಹ ರಾಜಕಾರಣಿ, ಯಾವುದು ನಿಜವಾಗುತ್ತೆ ಎಂಬುದೇ ಸದ್ಯದ ಕುತೂಹಲ. ಡಿಕೆಶಿ ಬಿಜೆಪಿ ಸೇರ್ಪಡೆಯ ಬಗ್ಗೆ ವದಂತಿಗಳು ಹರಿದಾಡ್ತಾ ಇದೆ. ಸೊ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷ ಅದಕ್ಕೊಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಬಿಜೆಪಿಗೆ ಬರುವಂತಹದ್ದು ಸುಳ್ಳು, ಆದರೆ ಕ್ಷಿಪ್ರ ಕ್ರಾಂತಿ ಆಗುತ್ತೆ. ಯಾವ ಕ್ರಾಂತಿ ಆಗುತ್ತೆ, ಏನಾಗುತ್ತೆ? ಒಬ್ಬ ಉಪಮುಖ್ಯಮಂತ್ರಿ ಮನಸ್ಸು ಮಾಡಿದ್ರೆ ಸಿಎಂ ಆಗೋದು ಕಷ್ಟ. ಸಿದ್ದರಾಮಯ್ಯರ ವಿರುದ್ಧ ಷಡ್ಯಂತ್ರ ಮಾಡಿದ್ರೂ ಕೂಡ ಸಿಎಂ ಆಗೋದು ಕಷ್ಟ. ಡಿಕೆಶಿ ಬಣ ಎಲ್ಲ ಸೇರ್ಕೊಂಡು ವಿಧಾನಸೌಧದ ಬಾಗಿಲು ಮುಂದೆ ಧರಣಿ ಮಾಡಿದ್ರು ಕೂಡ ಸಿಎಂ ಆಗೋದು ಕಷ್ಟ. ಸಿಎಂ ಡಿಸಿಎಂ ಮನೆ ಬಾಗಿಲಲ್ಲಿ ಬಾಯ್ ಬಡ್ಕೊಂಡ್ರು ಕೂಡ ಸಿಎಂ ಆಗೋದು ಕಷ್ಟ. ಎಲ್ಲಿಯವರೆಗೆ ಕಷ್ಟ ಆಗುತ್ತೆ ಅಂದ್ರೆ ಸಿಎಂ ಸಿದ್ದರಾಮಯ್ಯರ ಬೆಂಬಲದ ಹೊರತು. ಸಿದ್ದರಾಮಯ್ಯ ಮನಸ್ಸು ಮಾಡಬೇಕು ಡಿಕೆಶಿ ಸಿಎಂ ಆಗಬೇಕು ಅಂದ್ರೆ. ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ರೆ ಸಿಎಂ ಆಗೋದಿಲ್ಲ. ಕೊಯಂಬತ್ತೂರಿನಲ್ಲಿ ಅಮಿತ್ ಶಾ ಜೊತೆ ಮಾತನಾಡ್ಕೊಂಡು ಬಂದ್ರೆ ಡಿಕೆಶಿ ಸಿಎಂ ಆಗೋದಿಲ್ಲ. ಜಗದ್ಗುರುವನ್ನ ಕಾಲು ತೊಡೆ ಮುಖ ಚುಂಬಿಸಿದ್ರು ಕೂಡ ಸಿಎಂ ಆಗೋದು ಕಷ್ಟ. ಆಧ್ಯಾತ್ಮಿಕ ವಿಶ್ವಾಸಗಳಿಂದ ಸಿಎಂ ಆಗ್ತೀನಿ ಅನ್ನೋದಾದ್ರೆ ನಿಜಕ್ಕೂ ಕೂಡ ರಾಜ್ಯದ ಕಾಂಗ್ರೆಸ್ನಲ್ಲಿ ಡಿಕೆಶಿಗೆ ಸಿಎಂ ಆಗುವಂತಹ ಅವಕಾಶಗಳಿರೋದಿಲ್ಲ. ಹಾಗಾಗಿ ಸಿದ್ದರಾಮಯ್ಯರನ್ನ ಡಿಕೆಶಿ ವಿಶ್ವಾಸಕ್ಕೆ ಪಡೆದುಕೊಳ್ಳಬೇಕು. ವಿಶ್ವಾಸಕ್ಕೆ ಪಡೆದುಕೊಳ್ಳದ ಹೊರತು ಡಿಕೆಶಿಗೆ ಸಿಎಂ ಆಗುವಂತಹ ಅವಕಾಶ ಸಿಗೋದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಬಣಗಳು ಚರ್ಚೆಗಳು ಮಾಡ್ತಾ ಇದೆ.